ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇವತ್ತಿನ ಪಾಲಿಗೆ ಇದು ನನ್ನ ಹ್ಯಾಪಿ ಬರ್ಡೇ ಅಲ್ಲ, ದುಃಖದ ಬರ್ಡೇ. ನಾನು ಹುಟ್ಟಿದವ್ರ ಖುಷಿನೇ ಆಗಿಲ್ವಾ? ನಂದು ಒಂದು ಲೈಫ್ ಆತು. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು ಸೋ ಮಚ್. ಅಂದರೆ ಇವತ್ತು ನನ್ನ ಬರ್ಡೇ ಅಂತ ನಿಮ್ಗೆ ಗೊತ್ತಿತ್ತಾ? ಏನು ನಿಮಗೆ ಮಾತ್ರ ಸರ್ಪ್ರೈಸ್ ಕೊಡೋಕೆ ಬರುತ್ತಾ? ನನಗೂ ಬರುತ್ತೆ. ಹೇಗಿದೆ ನನ್ನ ಸರ್ಪ್ರೈಸು? ನಿಮಗೋಸ್ಕರ ನಾನೇ ಮಾಡಿದ್ದು. ಇಟ್ಸ್ ಬ್ಯೂಟಿಫುಲ್. ಥ್ಯಾಂಕ್ ಯು. ಬನ್ನಿ. ಅರೆ ಮೇಕ್ ಅ ವಿಶ್. ಓಕೆ. Happy birthday to you. Happy birthday to you. Happy birthday dear Gautam Aure. Happy birthday to you. Happy birthday to you. ಥ್ಯಾಂಕ್ ಯು. ಚೆನ್ನಾಗಿದೆ. ನಿಜವಾಗ್ಲೂ ಚೆನ್ನಾಗಿದೆಯಾ? ನಿಜವಾಗ್ಲೂ ಚೆನ್ನಾಗಿದೆ. ಥ್ಯಾಂಕ್ಸ್ ಮುಕ್ತಾ ಫಾರ್ ದಿಸ್ ಲವ್ಲಿ ಸ್ಪೆಷಲ್ ಸರ್ಪ್ರೈಸ್. ಯು ವೆಲ್ಕಮ್. ನಾನು ಇಷ್ಟು ವರ್ಷ ಬರ್ಡೇಗಳನ್ನು 5 ಸ್ಟಾರ್ ಹೋಟ್ಲ್ಗಳಲ್ಲಿ, 7 ಸ್ಟಾರ್ ಹೋಟ್ಲ್ಗಳಲ್ಲಿ ಲ್ಯಾವಿಶ್ ಆಗಿ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಸೆಲೆಬ್ರೇಟ್ ಮಾಡಿದ್ದೀನಿ. ಬಟ್ ದಿಸ್ ಬರ್ಡೇ ಇಸ್ ಮಚ್ ಮೋರ್ ಸ್ಪೆಷಲ್ ಟು ಮೀ. ಸಿಂಪಲ್ ಆಗಿದ್ರು ಭಾಳ ಸ್ಪೆಷಲ್ ಆಗಿದೆ. ಯಾಕೆ ಅಂತ ಕೇಳಬೇಡಿ, ಸ್ಪೆಷಲ್ ಅಷ್ಟೇ. ನನಗೆ ಗೊತ್ತು ಯಾಕೆ ಅಂತ. ಯಾಕೆ? ಇಡೀ ಕೇಕ್ನ ನೀವು ಒಬ್ಬರೇ ತಿನ್ಬಹುದು, ಶೇರಿಂಗ್ ಇಲ್ವಲ್ಲ, ಅದಕ್ಕೆ. ಹೌದು, ಒಂದು ಇಡೀ ಕೇಕ್ನ ನಾನೊಬ್ಬನೇ ಈ ಥರ ತಿಂದು ಭಾಳ ದಿವಸ ಆಗಿತ್ತು. ಥ್ಯಾಂಕ್ಸ್ ಭೂಮಿಕಾ ಫಾರ್ ಮೇಕಿಂಗ್ ದಿಸ್ ಡೇ ವಂಡರ್ಫುಲ್ ಆ್ಯಂಡ್ ಮೆಮೊರಬಲ್. ನೀವು ಇಷ್ಟಕ್ಕೆ ಹೆಂಗಂದ್ರೆ ಹಿಂಗೆ? ನಿಮ್ಮ ಖುಷಿನ, ನಿಮ್ಮ ಎಕ್ಸೈಟ್ಮೆಂಟ್ನ ಸ್ವಲ್ಪ ಬ್ಯಾಲೆನ್ಸ್ ಉಳಿಸ್ಕೊಳ್ಳಿ. ಸಂಜೆಗೆ ಬೇಕಾಗುತ್ತೆ. ಸಂಜೆ ಬೇಕಾಗುತ್ತಾ? ಯಾಕೆ? ನೋಡಿ, ನಿಮ್ಮ ಎಕ್ಸೈಟ್ಮೆಂಟ್ ಅಲ್ಲಿ ನಾನು ಎಕ್ಸೈಟ್ ಆಗಿ ಸೀಕ್ರೆಟ್ ರಿವೀಲ್ ಮಾಡ್ಬಿಟ್ಟೆ. ಸಂಜೆ ನಿಮಗೋಸ್ಕರ ಸರ್ಪ್ರೈಸ್ ಬರ್ತ್ಡೇ ಪಾರ್ಟಿ ಅರೇಂಜ್ ಮಾಡಿದ್ದೀನಿ. ನನಗೆ ಅನುಮಾನ ಇತ್ತು, ಬ್ಯಾಕ್ ಹ್ಯಾಂಡಲ್ಲಿ ಏನೋ ಒಂದು ಪ್ಲ್ಯಾನ್ ನಡೀತಾ ಇದೆ ಅಂತ. ಎಲ್ಲರೂ ಸೇರಿಕೊಂಡು ನನ್ನನ್ನು ಫೂಲ್ ಮಾಡಿದ್ರಿ ಅಲ್ವಾ? ಫೂಲ್ ಅಂತಲ್ಲ, ಸರ್ಪ್ರೈಸ್ ಮಾಡೋಣ ಅಂತ ಅಷ್ಟೇ. ಎನಿವೇಸ್, ಒನ್ಸ್ ಅಗೇನ್ ಎಲ್ಲದಕ್ಕೂ ಥ್ಯಾಂಕ್ಸ್ ಅಂತ ಹೇಳಕ್ ಹೋಗ್ಬೇಡಿ. ಓಕೆ, ನನ್ನೊಂದು ರಿಕ್ವೆಸ್ಟ್. ಹೇಳಿ. ಸಂಜೆ ಪಾರ್ಟಿಗೆ ನಿಮ್ಮ ಹತ್ರ ಒಂದು ನೆಕ್ಲೆಸ್ ಇದೆಯಲ್ಲ, ಅದೇ ನಿಮ್ಮ ತಂದೆ ಕೊಟ್ಟಿದ್ದು. ಅದನ್ನು ಹಾಕೊಳ್ಳಿ, ನಿಮಗೆ ಚೆನ್ನಾಗಿ ಒಪ್ಪುತ್ತೆ, ಚೆನ್ನಾಗಿ ಕಾಣಿಸ್ತೀರ. ಹಾಗೆ ಅದೊಂದು ಬ್ಲೂ ಸ್ಯಾರಿ ಇದೆಯಲ್ಲ, ಅದನ್ನು ಉಟ್ಕೊಳ್ಳಿ. ನೆಕ್ಲೆಸ್ಗೂ ಆ ಸ್ಯಾರಿಗೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ತವ್ರ ಮನೆಯಿಂದ ತಂದಿರೋ ಒಡವೆ ತವ್ರ ಕಷ್ಟಕ್ಕೆ ಆಗಲಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನ್ ಪ್ರಾಬ್ಲಮ್ ರೀ? ಆಂಟಿ, ಏನು ಪ್ರಾಬ್ಲಮ್ ಇಲ್ಲ. ಇವರೇ ಪ್ರಾಬ್ಲಮ್ ಇಲ್ಲ ಅಂದ್ರೂ ಪ್ರಾಬ್ಲಮ್ ನ ಕ್ರಿಯೇಟ್ ಮಾಡ್ಕೊಂಡು ಪ್ರಾಬ್ಲಮ್ಗೆ ಪ್ರಾಬ್ಲಮ್ ಕೊಡ್ತಾ ಇದ್ದಾರೆ. ನೀವು ಇವ್ರನ್ನೆಲ್ಲ ನಂಬಲೇಬೇಡಿ. ಇವ್ರನ್ನಷ್ಟೇ ಅಲ್ಲ, ಜಗತ್ತಲ್ಲಿ ಯಾರನ್ನೂ ನಂಬಾರ್ದು. ದೇವ್ರು ಕಣ್ ಕೊಟ್ಟ, ಕಿವಿ ಕೊಟ್ಟ, ಮೂಗ್ ಕೊಟ್ಟ ಅಂತಿರಲ್ಲ. ನಾನೇನಾದ್ರೂ ದೇವ್ರಾಗಿದ್ದಿದ್ರೆ ಕಿವಿನ ಬೆನ್ನಕ್ಕೆ ಕೊಡ್ತಿದ್ದೆ, ಕಣ್ಣನ್ನ ಕಾಲು ಕೊಡ್ತಿದ್ದೆ. ಯಾಕೋ ಏನೇನೋ ಮಾತಾಡ್ತಿದ್ಯಲ್ಲೋ ಕಂದ. ಯಾಕೆ ಅಂತ ಕೇಳಿದಿದ್ರೆ ಹೇಳ್ತಿದ್ದೆ. ಹೋಗ್ಲಿ ಬಿಡಿ, ನಾನೇ ಹೇಳ್ತೀನಿ. ಕಿವಿನ ಏನಕ್ಕೆ ಬೆನ್ನಿಗೆ ಕೊಡ್ತಿದ್ದೆ ಅಂದ್ರೆ, ಈ ಮನುಷ್ಯರು ಬೆನ್ನಿಂದ ಮಾತಾಡೋದೇ ಜಾಸ್ತಿ. ಮತ್ತೆ ಕಾಲು, ಒಬ್ಬ ಮನುಷ್ಯ ಬೆಳಿತಿದ್ದಾನೆ ಅಂತ ಗೊತ್ತಾದ ತಕ್ಷಣ ಕಾಲೆಳೆಯೋರು ಜಾಸ್ತಿ ಆಗ್ಬಿಡ್ತಾರೆ. ಅದೇ ಕಾಲಲ್ಲಿ ಏನಾದ್ರೂ ಕಣ್ಣಿದ್ರೆ ಯಾರು, ಯಾವಾಗ, ಹೇಗ್ ಕಾಲೆಳಿತಾರೆ ಅನ್ನೋದು ಡೀಟೇಲ್ ಆಗಿ ಗೊತ್ತಾಗೋಗುತ್ತೆ. ಮಾತೆಲ್ಲ ಪರ್ಫೆಕ್ಟ್ ಆಗೇ ಇದೆ, ಆದ್ರೆ ವಯಸ್ಸಿಗೆ ಮೀರಿದ ಮಾತು ಅಷ್ಟೇ. ಮೈ ಡಿಯರ್ ಡ್ಯಾಡಿ, ಮಾತಲ್ಲಿರೋದು ಎರಡೇ ಟೈಪ್. ಒಂದು ಇಷ್ಟ ಆಗೋದು, ಇನ್ನೊಂದು ಇಷ್ಟ ಆಗದೆ ಇರೋದು. ಅದರಲ್ಲಿ ವಯಸ್ಸಿಗೆ ಮೀರಿದ್ದು ಮೀರದೇ ಇರೋದು ಅಂತ ಯಾವುದೂ ಇಲ್ಲ. ಹಾಗೊಂದು ವೇಳೆ ಇದ್ರೂ ಅದೆಲ್ಲ ಮನುಷ್ಯರು ಮಾಡಿರೋದು.
ಬಿಕಾಸ್ ಐ ಆಮ್ ಗಾಡ್ ಆ್ಯಂಡ್ ಗಾಡ್ ಇಸ್ ಗ್ರೇಟ್. ಇದೇನ್ರಿ ಗಿರ್ಜವ್ರೆ, ಅಪ್ಪ ಅಮ್ಮನ ಮುಂದೆ ಇಷ್ಟೊಂದೆಲ್ಲ ಮಾತಾಡ್ತಿದ್ದಾನೆ. ಬಾಯಿ ಮೇಲೆ ಒಂದು ಬರೆ ಹಾಕ್ಬಿಡಿ, ಸರಿ ಹೋಗುತ್ತೆ. ಮೈ ಡಿಯರ್ ಸೋಷಿಯಲ್ ಸಂಧ್ಯಾ ಆಂಟಿ, ನೀವು ಹೋಗಿ ಹೋಗಿ ಈ ಮಾತನ್ನ ಇವ್ರಿಗೆ ಹೇಳ್ತಾ ಇದ್ದೀರಲ್ಲ. ನೋಡಿ, ನಮ್ಮ ಸುತ್ತ ಇರೋರು ಯಾರು ನಮ್ಮವ್ರಲ್ಲ. ನೀವು ತಲೆ ಕೆರ್ಕೋತಾ ಇರೋದು ನೋಡಿ ನಿಮಗೆ ಅರ್ಥ ಆಗಿಲ್ಲ ಅನ್ನೋ ವಿಚಾರ ನನಗೆ ಅರ್ಥ ಆಯ್ತು. ಈಗ ಬಸ್ ಸ್ಟ್ಯಾಂಡಲ್ಲಿ ನಮ್ಮ ಸುತ್ತ ಜನ ಇರ್ತಾರೆ, ಆದರೆ ಅವ್ರವ್ರ ಬಸ್ ಬಂದಾಗ ಹತ್ಕೊಂಡು ಹೋಗ್ತಾ ಇರ್ತಾರೆ. ನಮ್ಮನ್ನ ನೀವು ಎಲ್ಲಿ ಹೋಗ್ಬೇಕು ಅಂತ ಕೇಳೋರು ಯಾರೂ ಇರಲ್ಲ. ಹಾಗೆ ಇವರು ನಮಗ್ ನಾವೇ ಮುಖ್ಯ ಆಗ್ಬೇಕು. ನೀವೀಗ ಸುಮ್ಮನೆ ಹೋಗಿ ಬನ್ನಿ, ನೀವೇ ಬೇರೆಯವ್ರ ಫಂಕ್ಷನ್ಗೆ ಹೋಗ್ತಾ ಇದ್ದೀರಾ, ಅದರಲ್ಲೂ ಒಬ್ಬರೇ ಹೋಗಕ್ಕಾಗಲ್ಲ ಅಂತ ಇನ್ನೊಬ್ರನ್ನ ಬೇರೆ ಕರ್ಕೊಂಡು ಹೋಗ್ತಾ ಇದ್ದೀರಾ. ಇನ್ನ ಗೃಹ ಪ್ರವೇಶ ಮಾಡೋರೇನು ಸುಮ್ಮನೆ ಮಾಡ್ತಾರಾ? ಅಲ್ಲಿ ಪೂಜೆಗಿಂತ ಜಾಸ್ತಿ ನಮ್ದೆಂತ ಮನೆ ಅನ್ನೋ ಶೋ ಆಗೇ ಇರುತ್ತೆ. ಇದೆಲ್ಲ ಒಂದು ಫಂಕ್ಷನ್ನು. ಗಿರ್ಜವ್ರೆ, ಇವನು ಬರೆಗೆ ಬಗ್ಗ ಹುಡುಗ ಅಲ್ಲ, ಬೇರೆ ಏನಾದರೂ ಕಾರ್ಯಕ್ರಮ ಇಟ್ಕೊಳ್ಳಿ. ನಾನು ಬರ್ತೀನಿ. ಹೋಗಿ ಹೋಗಿ, ಇವ್ರಿಗೂ ಸತ್ಯನ ಅರ್ಗಿಸ್ಕೊಳ್ಳೋ ಧೈರ್ಯ ಇಲ್ಲ. ದೇವ್ರೆ, ಈ ವಯಸ್ಸಿಗೆ ವೇದ ಅಂತ ಮಾತಾಡ್ತಿದ್ದಾನಲ್ಲಪ್ಪ. ಏಯ್, ಯಾಕೋ ಹೀಗೆ ಮಾಡ್ತಿದ್ಯಾ? ಹೇ ಸ್ಕಂದ, ನನ್ನ ತಾಳ್ಮೆಗೂ ಒಂದು ಮಿತಿ ಇದೆ. ಯಾಕೋ ಹೀಗೆಲ್ಲ ಮಾತಾಡ್ತಾ ಇದೀಯಾ? ಯಾಕಂದ್ರೆ ನಿಮ್ಗೆ ಯಾರಿಗೂ ಮಾತಾಡೋ ಧೈರ್ಯ ಇಲ್ಲ. ಆದ್ರೆ ನಾನು ಯಾರಿಗೂ ಹೆದರಲ್ಲ, ಬಿಕಾಸ್ ಐ ಆಮ್ ಗಾಡ್ ಆ್ಯಂಡ್ ಗಾಡ್ ಇಸ್ ಗ್ರೇಟ್. ಬರೀ ಭ್ರಮೇಲ್ ಬದುಕೋ ಜನ ನೀವು. ಊಟಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಅಂತೀರಾ, ಉಪ್ಪಿಗಿಂತ ಬೇರೆ ರುಚಿ ಇಲ್ಲ ಅಂತನೂ ಅಂತೀರಾ. ಊಟಕ್ಕೆ ಬರೀ ಉಪ್ಪು ಕೊಟ್ರೆ ತಿಂತೀರಾ? ಇಲ್ಲ, ಹಂಗೆ ಲೈಫು. ಯಾವ್ದ್ಯಾವ್ದು ಎಷ್ಟೆಷ್ಟು ಇರಬೇಕೋ ಅಷ್ಟೇ ಇರಬೇಕು. ಜಗತ್ತು ವಿಶಾಲವಾಗಿದೆ. ನಾನು ನಿಮ್ ಜೊತೆ ಬದುಕೋ ಬದಲು ದೇಶಾಂತರ ಹೋಗ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ರೀ ಏನ್ ಲಕ್ಷ್ಮಿ, ಇಷ್ಟೊಂದು ಖುಷಿಯಾಗಿದ್ಯಾ? ರೀ, ಇದು ಅರ್ಚಕರು ಕೊಟ್ಟಿರೋ ಜಾತಕ. ನಮ್ಮ ಭಾವನಾ ಜಾತಕಕ್ಕೆ ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳತ್ತಂತೆ. ಮನೇಲಿ ಮಾತಾಡಿ ತಿಳಿಸಿ ಅಂದ್ರು. ದೇವ್ರೆ, ನನ್ನ ಕೆಲಸ ಹೋಗೋ ಅಷ್ಟರಲ್ಲಿ ಭಾವನಿಗೂ ಮದುವೆ ಆಗೋದ್ರೆ ಈ ತಂದೆ ಜವಾಬ್ದಾರಿ ಎಷ್ಟೋ ಭಾಗ ಮುಗೀತು ಅನ್ನೋ ತೃಪ್ತಿ ಸಿಗುತ್ತೆ. ಲಕ್ಷ್ಮಿ, ನಾನು ಕಣ್ಣು ಮುಚ್ಚೋದ್ರೊಳಗೆ ಭಾವನನ್ನ ಮದುವೆ ಮುಗ್ದೋಗ್ಬಿಟ್ರೆ ನಾನು ನೆಮ್ಮದಿಯಾಗಿ ಕಣ್ಣು ಮುಚ್ತೀನಿ ಕಣೆ. ನಕ್ಷತ್ರ ಜಾತಕ ಸರಿ ಇಲ್ಲ ಅಂತ ಅಕ್ಕಪಟ್ಟಿರೋ ಪಾಠ ಸಾಕು. ಇನ್ಮೇಲಾದರೂ ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳ್ತಿದ್ದಾನೆ ಅಲ್ವೇನಾ? ಹೌದು, ಭಾವನಾ ತುಂಬ ನೊಂದಿದ್ದಾಳೆ. ವೆಂಕಿ ಹೇಳ್ದಾಗೆ ಎಲ್ಲರ ಥರ ಭಾವನಂಗೂ ಮದುವೆ ಆಗಿ ಅವಳದೇಂತ ಒಂದು ಜೀವನ ಶುರುವಾದರೆ ಅವಳು ಖುಷಿಯಾಗಿರ್ತಾಳೆ, ನಾವು ಎಲ್ಲರೂ ನೆಮ್ಮದಿಯಾಗಿರ್ಬೋದು. ಹೌದು ವೀಣಾ, ಭಾವನಾ ಅಕ್ಕಂಗೆ ಮದುವೆ ಆಗ್ಬಿಟ್ರೆ ನಮ್ಮ ಫ್ಯಾಮಿಲಿಲಿ ಎಲ್ಲರೂ ಸೆಟ್ಲ್ ಆದ ಹಾಗೆ ಲೆಕ್ಕ ಅಲ್ವಾ ಬೇಬಿ? ಎಲ್ಲರೂ ಇಷ್ಟೊಂದು ಮಾತಾಡ್ತಿದ್ದೀರಾ. ನಾಳೆ ಅವಳನ್ನ ಮದುವೆ ಆಗಕ್ಕೆ ಬಂದವರು ಆ ಮಗು ಯಾರ್ದು ಅಂತ ಕೇಳಿದ್ರೆ ಏನು ಹೇಳ್ತೀರಾ? ಎಲ್ಲರೂ ಮುಂದೆ ಆ ಮಗು ಇವಳನ್ನ ಅಮ್ಮ ಅಂತ ಕರೆದ್ರೆ ಹಾಗೇನು ಹೇಳ್ತೀರಾ? ಯೋಚನೆ ಮಾಡಿದ್ದೀರಾ? ಇದೆಲ್ಲ ನಿಮಗೆ ಅರ್ಥ ಆಗಲ್ಲ. ನಾನು ಇದನ್ನೆಲ್ಲ ಹೇಳಿಬಿಟ್ರೆ ನಾನು ಕೆಟ್ಟವನು ಅನ್ನೋದು ನಿಮ್ಮ ಲೆಕ್ಕಾಚಾರ. ಏನಾದರೂ ಮಾಡ್ಕೊಳ್ಳಿ. ಲಕ್ಷ್ಮಿ, ಭಾವನ ಜೊತೆ ನೀನು ಒಬ್ಬಳೇ ಮಾತಾಡು. ಯಾವುದೇ ಕಾರಣಕ್ಕೂ ಅವಳನ್ನ ಬಲವಂತ ಮಾಡಬೇಡ. ಈ ಸಂಬಂಧ ಅವಳಿಗೆ ಸಂಪೂರ್ಣ ಒಪ್ಪಿಗೆ ಅಂದ್ರೆ ನಾವು ಮುಂದುವರಿಯೋಣ. ಇಲ್ಲ ಅಂದ್ರೆ
ಇದನ್ನ ಇಲ್ಲಿಗೆ ನಿಲ್ಸೋಣ. ಸರಿ ರೀ, ನಾನು ಮಾತಾಡ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಲಕ್ಷ್ಮತೆ ಮೇಡಮ್ ಅವರೇ, ಅದು ಲಕ್ಷ್ಮತೆ. ಯಾಕೆ ನಮ್ಮಮ್ಮ ಹೇಳ್ತಾರೆ ಅಂತ ಡ್ರಾಪ್ ಮಾಡಕ್ ಬಂದ್ರಾ? ಇದೇನ್ ಮೇಡಮ್ ಅವ್ರೆ ಹಿಂಗಂದ್ಬಿಟ್ರಿ? ನಾನು ನಿಜವಾಗ್ಲೂ ಲಕ್ಷ್ಮತೆನ ಮಾತಾಡ್ಸ್ಕೊಂಡು ಹೋಗುಮ ಅಂತ ಬಂದೆ ಅಷ್ಟೇ. ಓ, ಲಕ್ಷ್ಮತೆನ ನೋಡಕ್ ಬಂದ್ರಾ ಅಥವಾ ಅದೇ ನೆಪದಲ್ಲಿ ಕಾಫಿ ಕುಡಿಯಕ್ ಬಂದ್ರಾ? ಮೊದಲು ಲಕ್ಷ್ಮತೆನ, ಆಮೇಲೆ ಅವರೇ ನಿಮ್ಮ ಕೈಲಿ ಕಾಪಿ ಮಾಡಿಸಿರೋರು. ಇವತ್ತು ನಮ್ಮ ಅಮ್ಮನೂ ಇಲ್ಲ, ಕಾಫಿನೂ ಇಲ್ಲ. ಇಲ್ವಾ? ಎಲ್ಲೋದ್ರು? ಅವರು ದೇವಸ್ಥಾನಕ್ಕೆ ಹೋಗಿದ್ದಾರೆ. ಹಾಂ ಸರಿ ಮೇಡಮ್ ಅವ್ರೆ, ಇದನ್ನ ತಗೊಳ್ಳಿ ಮೇಡಮ್ ಅವ್ರೆ. ನಿನ್ನೆ ಗಾಡೀಲಿ ಬರ್ಬೇಕಾರೆ ಔಷಧಿ ಚೀಟಿನ ಬೀಳ್ಸ್ಕೊಂಡ್ಬಿಟ್ಟಿದ್ರಲ್ಲ, ಅದ್ರಲ್ಲಿ ಬರ್ದಿದ್ದು ಮಾತ್ರೆ ಮತ್ತು ಔಷಧಿ ಎಲ್ಲ ಇದೆ, ತಗೊಬಂದಿದ್ದೀನಿ, ತಗೊಳ್ಳಿ. ನೋಡಿ, ನಿಮ್ಮ ಮಾತುಕತೆ ಸಹಾಯ ಎಲ್ಲ ನಮ್ಮ ಅಮ್ಮನ ಮುಂದೆ ಇಟ್ಕೊಳ್ಳಿ. ನನ್ನ ಮಗಳಿಗೆ ನಾನು ಟ್ರೀಟ್ಮೆಂಟ್ ಕೊಡ್ಸಕ್ ಬರುತ್ತೆ. ನನಗೆ ಯಾರ ಸಹಾಯನೂ ಬೇಕಾಗಿಲ್ಲ. ಲಕ್ಷ್ಮತೆ, ಬಾಪಾ ಸಿದ್ದು, ಈ ದೇವಸ್ಥಾನದಲ್ಲಿ ಸಿಕ್ಕಿ ಎಷ್ಟು ದಿನ ಆಯ್ತಲ್ಲಪ್ಪ? ಎಷ್ಟು ದಿನ ಆದ್ರೆ ಏನ್ ಲಕ್ಷ್ಮತೆ, ಆದ್ರೆ ಈ ದೇವಸ್ಥಾನ ಮಾತ್ರ ಮರೆಯಕ್ಕಾಗೋದಿಲ್ಲ. ನಮ್ಗೆ ನಮ್ ಲಕ್ಷ್ಮತೆನ ದರ್ಶನ ಮಾಡಿಸಿದ್ದು ಇದೇ ದೇವಸ್ಥಾನ ಅಲ್ವೇ? ಏನ್ ಲಕ್ಷ್ಮತೆ, ಬಹು ಖುಷಿಯಾಗಿದ್ದೀರಾ? ಏನ್ ಸಮಾಚಾರ? ಅದು ನಿಮ್ ಭಾವ ಶೋರೂಮ್ ಓಪನ್ ಮಾಡಿದ್ನಲ್ಲ, ಅದಕ್ಕೆ ದೇವರಿಗೆ ಕೈ ಮುಗ್ದು ಹೋಗೋಣ ಅಂತ ಬಂದೆ. ಹಾಗೆ ಆ ದೇವರು ನಮ್ ಭಾವನಂಗೂ ಒಂದ್ ಒಳ್ಳೆ ಕಡೆ ಸಂಬಂಧ ಮಾಡಿಸ್ಕೊಟ್ಬಿಟ್ರೆ ನನ್ಗಷ್ಟೇ ಸಾಕಪ್ಪ. ನೀವೇನ್ ತಲೆ ಕೆಡಿಸ್ಕೊಬಿಡಿ ಲಕ್ಷ್ಮತೆ, ನಿಮ್ ಮಗಳಿಗೆ ಎಲ್ರಿಗಿಂತ ಹೆಚ್ಚಾಗಿ ಪ್ರೀತಿ ಮಾಡೋನೆ ಸಿಗ್ತಾನೆ. ನೀನ್ ನಿನ್ ಬಾಯಿಂದ ಹೇಳಿದ್ಯಲ್ಲ, ಅದ್ ಹಾಗೆ ಆಗತ್ತೆ ಬಿಡು. ಸರಿ ಲಕ್ಷ್ಮತೆ, ನಾನು ದೇವ್ರಿಗೆ ನಮಸ್ಕಾರ ಹಾಕೊಂಡ್ಬರ್ತೀನಿ, ನಿಮ್ ಇಲ್ಲೇ ರೀ. ಆಯ್ತಪ್ಪ, ಹೋಗ್ಬಾ. ಹಾ ಲಕ್ಷ್ಮಮ್ಮರ, ನಾನು ನಿಮ್ಮ ಮಗಳ ಜಾತಕ ನೋಡಿದೆ, ತುಂಬ ಅದ್ಭುತವಾಗಿದೆ. ಅದಕ್ಕೊಂದು ಅಂತ ಒಳ್ಳೆ ಸಂಬಂಧ ಬಂದಿದೆ. ನೀವು ಮನೇಲಿ ಮಾತಾಡಿ ನನಗೆ ತಿಳಿಸ್ಬೇಕು. ತೊಳಿತಾರೆ ಅರ್ಚಕ್ರೆ, ನಾನ್ ಈಗ ತಾನೇ ದೇವ್ರ ಹತ್ರ ಕೇಳ್ಕೊಂಡೆ, ನನ್ ಮಗಳ ಜೀವನಕ್ಕೆ ಒಂದ್ ಒಳ್ಳೆ ದಾರಿ ತೋರಿಸು ಅಂತ. ಇಷ್ಟು ಬೇಗ ಪ್ರಸಾದ ಕೊಟ್ಬಿಟ್ಟ. ಒಳ್ಳೇದಾಗುತ್ತೆ. ಮನೇಲಿ ಮಾತಾಡಿ ತಿಳಿಸ್ತೀನಿ ಅರ್ಚಕ್ರೆ. ಆಯ್ತು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅವ್ವ, ಸಮುದ್ರ ಅನ್ನೋದು ಎಲ್ಲರ ಕಣ್ಗೂ ಒಂದೇ ತರ ಕಾಣ್ತದೆ. ಆದ್ರೆ ಈ ಜೋನ್ಗೆ ಒಂದು ಸಣ್ಣ ಬಾವಿ ಇದ್ದಂಗೆ, ಬಲೆ ಬೀಸ್ದವನಿಗೆ ಮೀನು ಸಿಗಂಗೆ, ಶಾನ ಆಸೆ ಕಣ್ ಪಾತಾಳಕ್ಕಿಳಿದ್ರೆ ಅವನಿಗೆ ಮುತ್ತು ಸಿಗಂಗೆ, ದಡದಲ್ಲಿ ನಿಂತಿರೋನಿಗೆ ಪಾದ ನೆನೆಯಂಗೆ. ಈಟೆ ಅಲ್ವಾ ಜೀವನ ಅಂದ್ರೆ? ಒಬ್ಬೊಬ್ಬರ ಜೀವನನೂ ಒಂದೊಂದು ಥರ ಇರ್ತದೆ ಅಲ್ವೇ? ಬತ್ತಾ ನನ್ನ ಮಕ್ಕಳ ಜೀವನ ನನ್ನ ಜೀವನದಂಗೆ ಯಾಕೆ ಮಾಡ್ತಿದ್ದೀಯ? ದಿವಸ ನನ್ನ ಧೈರ್ಯ ಕುಸ್ತೋಯ್ತೈತೆ. ಗಂಡ ಬಿಟ್ಟವಳು
ಧೈರ್ಯವಾಗಿ ಕಲ್ಲಂಗೆ ಮನಸ್ಸನ್ನ ಗಟ್ಟಿ ಮಾಡ್ಕೊಂಡು ಬದುಕಬಹುದು. ನಾನೇ ಎಲ್ಲ ನಿಭಾಯಿಸ್ತೀನಿ, ಸಾಧಿಸ್ತೀನಿ ಅಂತೇಳರ ಸಮಾಜದಾಗ ಹೆಜ್ಜೆ ಇಕ್ಕಿರೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ, ತಲೆಗೊಂದೊಂದು ಮಾತಾಡ್ತಾರೆ. ಇದನ್ನ ಸಹನಂಗೆ ನಾನು ಹೆಂಗ ಅರ್ಥ ಮಾಡಿಸ್ಲಿ? ನನ್ನ ಕಾಲಕ್ಕೆ ಈ ಕಷ್ಟಗಳೆಲ್ಲ ಮುಗ್ದೋಗ್ಲಿ ಅಂತ ಅಂದ್ಕೊಂಡಿದ್ದೆ. ಆದರೆ ಅದು ಹಂಗೆ ಮುಂದುವರಿತಾ ಇತ್ತಲ್ಲವ. ಬೇಡಕ್ಕಂತಾಯಿ, ಬೇಡ, ನನಗೆ ಜೀವನ ಸಾಕು. ನಿನ್ನ ಪಾದ ಸೇರಿಸ್ಕೊಂಬಿಡು. ಹಿಂದೆ ಮುಂದೆ ಯೋಚನೆ ಮಾಡಿದ್ರೆ ನಿನ್ನ ತಗ್ ಬಂದ್ಬಿಡ್ತೀನಿ. ನನ್ನ ಕಣ್ಣೆದ್ರಿಗೆ ನನ್ನ ಮಕ್ಕಳು ನೋವು ಪಡೋದನ್ನ ನನ್ನ ಕೈ ನೋಡಕ್ಕಾಯ್ತಿಲ್ಲ. ಹೆಂಗಾರ ಮಾಡವ, ಹೆಂಗಾರ ಮಾಡು, ನನ್ನ ಮಕ್ಕಳ ಜೀವನ ಉಳಿಸ್ಕೊಡ್ತಾಯಿ, ಉಳಿಸ್ಕೊಡು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏಯ್, ನನ್ ಸೀರೆನ ಕತ್ಕೊಂಡ್ ಬಂದಿರೋಲ್ಲಂತೆ ಹಿಡ್ಕೊಂಡು ಒಯ್ಯಾರ ಮಾಡ್ತಿದ್ಯಾ? ನೋಡು, ಸೀರೆನ ಕೊಟ್ರೆ ಸರಿ. ಕೊಡಲ್ಲ. ಏನೇ ಬರ್ತಾ ಬರ್ತಾ ವಾಯ್ಸ್ ರೈಸ್ ಮಾಡ್ತಿದ್ಯಾ? ಸ್ವಲ್ಪ ವಾಯ್ಸ್ ಕಡಿಮೆ ಮಾಡು, ಇಲ್ಲ ಅಂದ್ರೆ ಸೌಂಡೇ ಬರಬಾರ್ದು. ಹಂಗ್ ಮಾಡ್ಬಿಡ್ತೀನಿ. ತಾಕತ್ತಿದ್ರೆ ಅದನ್ನ ಮಾಡ್ತೋರ್ಸೆ. ನೋಡು, ಮರ್ಯಾದೆಯಿಂದ ಮಾತಾಡಿದ್ರೆ ಸರಿ. ಇಲ್ಲ ಅಂದ್ರೆ ನಾನ್ ಮಾತಾಡಲ್ಲ, ನನ್ ಕೈ ಮಾತಾಡುತ್ತೆ. ಅಲ್ಲಿ ತನಕ ನಾನೇನ್ ಕಡ್ಲೆಪುರಿ ತಿಂತಿರ್ತೀನ? ಜಾನ್ಗಿ, ನೀನೇನೇ ಹೇಳು, ನಮ್ಮ ರುಕ್ಕು ಈ ದಿವ್ಯಾನ ಚೆನ್ನಾಗಿ ರೋಸ್ಟ್ ಮಾಡ್ತಾ ಇದ್ದಾಳೆ ಕಣೆ. ಅಲ್ಲಿ ನೋಡಿ ಅತ್ತೆ, ಅವಳ ಮುಖ ಹಿಂಗ್ ತಿಂದು ಮಂಗದ ಥರ ಆಗಿದೆ. ನೋಡು, ನಿನ್ನ ಹತ್ರ ಹರಟೆ ಹೊಡೋಕೆ ನಾನು ಬಂದಿಲ್ಲ. ನನ್ ಮಾವ ನನಗೆ ಅಂತ ಪ್ರೀತಿಯಿಂದ ಕೊಡ್ಸಿರೋ ಸೀರೆನ ಕತ್ಕೊಂಡ್ ಬಂದಿದೆಯಲ್ಲ, ಮರ್ಯಾದೆಯಿಂದ ಅದನ್ನೇ ಕೊಟ್ರೆ ಸರಿ. ಮಾವ ಅಂತೆ ಮಾವ, ತೆಗೆದ್ 4 ಬಾರಿಸ್ಬಿಡ್ತೀನಿ. ಆ ನಿನ್ ಮಾವ ನನಗ್ ತಾಳಿ ಕಟ್ಟಿರೋ ಗಂಡ, ಅದ್ ನೆನಪಿರ್ಲಿ. ಏನೇದು ದಿವ್ಯಾ ಗಂಡ ಗಿಂಡ ಅಂತ ಗಂಡ ಗುಂಡಿಯಾಗಿ ಮಾತಾಡ್ತಾ ಇದ್ದಾಳೆ. ಬಾಲ, ನಿಂಗೇನೋ ಗ್ರಹಚಾರ ಕಾದಿದೆ. ಇವಾಗೇನು ಸೀರೆ ಕೊಡ್ತೀಯೋ ಇಲ್ವೋ? ಕೊಡಲ್ಲ. ಓ, ನಿನಗೆ ಬಾಯಿ ಮಾತಲ್ಲಿ ಹೇಳಿದ್ರೆ ಸರಿ ಹೋಗಲ್ಲ ಅನ್ಸುತ್ತೆ. ಅತ್ತೆ, ಈ ರುಕ್ಕು ಸಾಮಾನ್ಯದವಳಲ್ಲ, ದಿವ್ಯಂಗೆ ಸರಿಯಾಗಿ ಬುದ್ಧಿ ಕಲಿಸ್ತಿದ್ದಾಳೆ. ನೀನು ಬಲವಂತವಾಗಿ ಸೀರೆ ಕಿತ್ಕೋಬಹುದು,
ಆದ್ರೆ ನನ್ನ ಗಂಡನ ಕಿತ್ಕೊಳ್ಳೋದು ನಿನ್ ಗುಣ, ನಂದಲ್ಲ. ನಾನು ನನ್ನ ಮಾವನ್ನ ಪ್ರೀತಿಯಿಂದ ಪಡ್ಕೊತೀನಿ. ನೀನೇ ನೋಡುವಂತೆ ಚಿನ್ನ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನನ್ನ ಮೊಮ್ಮಗ ಈಗಾಗ್ಲೇ ಮಗು ಇರೋ ಹೆಂಗಸನ್ ಮದುವೆ ಮಾಡ್ಕೋಬೇಕಾ? ನಮ್ಮ ರಾಮುಗೆ ಇದು ಮೊದಲನೇ ಮದುವೆ. ಅವನು ಮದುವೆ ಆಗ್ಬೇಕಾಗಿರೋ ಹುಡುಗಿಗೂ ಮೊದಲನೇದೇ ಆಗ್ಬೇಕು. ಮಿಸ್ಟರ್ ಸರ್, ನೀರ್ ತಗೊಳ್ಳಿ. ಯಾಕೆ ಹೀಗ್ ನೋಡ್ತಾ ಇದ್ದೀರಾ? ಓ, ಬರೀ ನೀರ್ ಕೊಡ್ತಾ ಇದ್ದೀನಿ ಅಂತಾರ? ಸೀತಮ್ಮ ಕಾಫಿ ಅಥವಾ ಜ್ಯೂಸ್ ಮಾಡ್ಕೊಂತಾಳೆ. ಮೊದಲು ನೀವು ನೀರ್ ಕುಡೀರಿ. ಈ ಚಿಕ್ಕ ಹುಡುಗಿ ಮದುವೆ ಮನೆ ತುಂಬ ಓಡಾಡ್ಕೊಂಡಿದ್ಲು. ಆದ್ರೆ ಇವಳು ತಾಯಿ ಸೀತಾ ಅನ್ನೋದು ನಂಗೆ ಗೊತ್ತೇ ಆಗ್ಲಿಲ್ವಲ್ಲ. ಯಾರು ಇದನ್ನ ನಂಗೆ ಯಾಕೆ ಹೇಳಲೇ ಇಲ್ಲ? ಸೀತಾನು ಯಾಕೆ ಇದನ್ನು ಮುಚ್ಚಿಟ್ಲು? ಮನೆಗ್ ಬಂದವ್ರಿಗೆ ಏನಾದ್ರೂ ಕುಡಿಯಕ್ ಕೊಡ್ಬೇಕು, ಅದು ನಮ್ ಸಂಸ್ಕಾರ ಅಂತ ಸೀತಮ್ಮ ಹೇಳ್ಕೊಟ್ಟಿದ್ದಾಳೆ. ನೀವು ನೀರ್ ಕುಡೀರಿ. ಕರೆಕ್ಟ್ ಆಗಿ ಹೇಳಿದ್ನಲ್ವಾ ಸಂಸ್ಕಾರ? ಅದು ಸಂಸ್ಕಾರ ಬಂಗಾರಿ. ಸಂಸ್ಕಾರ, ಸಂಸ್ಕಾರ. ರಾಮನಂತ ಹುಡುಗ 100ಕ್ಕೊಬ್ಬ. ಆ ಸಂಸ್ಕಾರ ನಿಮ್ಮಿಂದಾನೇ ಅನ್ಸತ್ತೆ ಬಂದಿರೋದು. ನೀವು ಎಷ್ಟು ದೊಡ್ಡ ಜನ, ಆದರೂ ಅಹಂಕಾರ ಅನ್ನೋದು ಸ್ವಲ್ಪನೂ ಇಲ್ಲ. ಸರಳವಾಗಿದ್ದೀರಾ ನೀವು. ನಿಜವಾಗ್ಲೂ ತಾಯಿ ಮಗಳು ಇಬ್ರು ತುಂಬಾ ಪುಣ್ಯ ಮಾಡಿದ್ದಾರೆ. ನಮ್ಮ ಮನೆಯವ್ರ ಬಗ್ಗೆ ತಿಳ್ಕೊಬೇಕು ಅಂತ ಕೇಳಿದ್ರಿ. ನನ್ಗಿರೋದು ಇವಳೊಬ್ಳೆ. ಸಿಹಿನೇ ನನಗೆಲ್ಲ. ಇವರು ನಮ್ಮ ಪಕ್ಕದ ಮನೆಯವರು. ಆದರೂ ಮನೆಯವ್ರಿಗಿಂತ ಹೆಚ್ಚು ತಂದೆ ತಾಯಿ ಸ್ಥಾನದಲ್ಲಿ ನಿಂತು ಪ್ರೀತಿ ಧೈರ್ಯನ ತುಂಬಿದ್ದಾರೆ ನಮ್ಮ ಅಪ್ಪ ಅಮ್ಮ. ಸಂತೋಷ. ಯಾಕೆ ಸರ್ ಡಲ್ ಆಗಿದ್ದೀರಾ? ಸೀತಾ, ನೀನು ಬಿಡುವು ಮಾಡಿಕೊಂಡು ನನ್ನನ್ನು ಭೇಟಿ ಆಗಬೇಕು. ನಿನ್ನ ಹತ್ರ ಸ್ವಲ್ಪ ಮಾತಾಡೋದಿದೆ. ಆದಷ್ಟು ಬೇಗ ಭೇಟಿ ಆದರೆ ಒಳ್ಳೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸೀತಾಗೆ ಒಂದು ಮಗು ಇದೆ ಅನ್ನೋ ವಿಷಯನ ಯಾಕೆ ಮುಚ್ಚಿಟ್ರಿ? ಇಷ್ಟು ಜನ ಇದ್ದೀರಾ ಮನೆಯಲ್ಲಿ, ಯಾರಾದ್ರೂ ಒಬ್ರು ಹೇಳ್ಬೋದಾಗಿತ್ತಲ್ವಾ? ವಾವ್, ಈ ಮುದ್ಕನಿಂದ ಮುಚ್ಚಿಟ್ಟ ಸತ್ಯ ಜ್ವಾಲಾಮುಖಿ ತರ ಸಿಡಿದಿದೆ. ಶಭಾಷ್. ಅವತ್ತು ಡೈವರ್ಸ್ ಆಗಿರೋ ಸಂಬಂಧ ಬಂದಿದೆ ಅಂತ ಹೇಳಿ ಪಾಪಕ್ಕಿಲ್ಲ ಪುಣ್ಯಕ್ಕಿಲ್ಲ ಅಂತ ಮಾವಯ್ಯನ ಹತ್ರ ನಾನು ಬಯಸ್ಕೊಂಡೆ. ಇವತ್ತು ಯಾರು ಏನು ಉತ್ತರ ಕೊಡ್ತಿರೋ ಕೊಟ್ಕೊಳ್ಳಿ, ನನಗೇನಾಗಬೇಕು? ತಾತ, ಆಕ್ಚುಲಿ ಈ ವಿಷಯನ ನಿಮ್ಮಿಂದ ಮುಚ್ಚಿಡ್ಬೇಕು ಅನ್ನೋ ಇಂಟೆನ್ಷನ್ ಯಾರಿಗೂ ಇರಲಿಲ್ಲ. ಮುಚ್ಚಿಟ್ಟು ತಪ್ಪು ಮಾಡಿದ್ದು ಅಲ್ಲದೆ ಅದಕ್ಕೆ ಸಮಜಾಯಿಸಿ ಕೊಡೋ ಅಗತ್ಯ ಏನಿಲ್ಲ. ಸುಮ್ನಿರಮ್ಮ,
ನೀನಾದರೂ ಹೇಳ್ಬೋದಾಗಿತ್ತಲ್ವಾ? ಎಲ್ಲಾನು ಬಂದು ಹೇಳ್ತಿದ್ದೆ. ಇಷ್ಟು ಗಂಭೀರವಾದ ವಿಷಯನ ಯಾಕೆ ಹೇಳಲಿಲ್ಲ ನೀನು? ತಾತ ಅದು ಆಕ್ಚುಲಿ ಈಗ ನೀವು ಯಾರೂ ಮಾತಾಡೋದು ಅಗತ್ಯ ಇಲ್ಲ. ಮಾವಯ್ಯ, ನಿಮ್ಮ ಹತ್ರ ಈ ವಿಚಾರನ ನಾವು ಬೇಕು ಅಂತ ಮುಚ್ಚಿಡ್ಲಿಲ್ಲ. ನಿಮ್ಮ ಆರೋಗ್ಯ ಸರಿ ಇರಲಿಲ್ವಲ್ಲ, ಅದು ಅಲ್ಲದೆ ಇದು ಸೂಕ್ಷ್ಮವಾದ ವಿಷಯ. ಅದಕ್ಕೆ ನೀವು ಸರಿ ಹೋದ್ಮೇಲೆ ನಿಧಾನವಾಗಿ ನಿಮ್ಮ ಹತ್ರ ಹೇಳೋಣ ಅಂತ ನಾವೆಲ್ಲ ಸುಮ್ಮನಾದ್ವಿ. ನನಗೆ ನಿಮ್ಮ ಯಾರ ನೆಪಗಳು ಕಾರಣಗಳು ಬೇಕಾಗಿಲ್ಲ. ನಾನು ಸೀತಾ ಹತ್ರ ಮಾತಾಡಬೇಕು ಅಂತ ಹೇಳಿದ್ದೀನಿ. ಅವಳ ಸಮಯ ಕೇಳಿಕೊಂಡು ನನ್ನ ಹತ್ರ ಕಳಿಸಿ. ಅಲ್ಲಿ ನೀವು ಯಾರೂ ಇರೋದು ಬೇಡ. ನಿಮ್ಮ ಹತ್ರ ಮಾತಾಡೋದೇನಿನ್ನು ಬಾಕಿ ಇಲ್ಲ. ನಾನು ಸೀತಾ ಇಬ್ಬರೇ ಮಾತಾಡಬೇಕಾಗಿ. ಸೀತಾಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ಸರಿ ತಾತ, ಸೀತನ್ನ ಬರಕ್ಕೆ ಹೇಳ್ತೀನಿ. ಮತ್ತೆ ಸೀತಮ್ಮ ಮದುವೆ ಆಗಬೇಕು. ಆದರೆ ನಾನಿದ್ರೆ ಮದುವೆ ಆಗಲ್ಲ ಅನ್ಸುತ್ತೆ. ಸೀತಮ್ಮ ಹ್ಯಾಪಿಯಾಗಿರ್ಬೇಕು ಅಂದ್ರೆ ನಾನು ಅವಳಿಗೆ ತೊಂದರೆನೇ ಕೊಡಬಾರ್ದು. ಅವಳಿಂದ ದೂರ ಇರಬೇಕು. ಅವಳನ್ನ ಬಿಟ್ಟಿರೋದಕ್ಕೆ ಪ್ರಾಕ್ಟೀಸ್ ಮಾಡಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನನ್ನ ಮಗನ ಹೆಸರಲ್ಲಿ ಒಂದು ಅರ್ಚನೆ ಮಾಡಬೇಕಾಗಿತ್ತು. ಏನ್ ಹೆಸರು? ಸುಬ್ರಹ್ಮಣ್ಯ. ನಕ್ಷತ್ರ? ಶತಭಿಷ ನಕ್ಷತ್ರ, ಕುಂಭರಾಜ್. ಏನಿವತ್ತು ಅವ್ರದ್ದೇನಾದ್ರೂ ಹುಟ್ಟಿದ್ದೀನಾನ? ಇಲ್ವಲ್ಲ, ಯಾಕೆ ಹಾಗೆ ಕೇಳ್ತಿದ್ರ? ಮತ್ತೆ ಈಗ ತಾನೇ ಇನ್ನೊಬ್ರು ಇದೇ ರಾಶಿ, ಇದೇ ನಕ್ಷತ್ರ, ಇದೇ ಹೆಸರಲ್ಲಿ ಅರ್ಚನೆ ಮಾಡಿಸ್ಕೊಂಡು ಹೋದ್ರಲ್ಲ. ಇನ್ನೊಬ್ರ? ಯಾರದು? ಯಾರೋ ಹೆಣ್ಮಗಳು ಈಗ ತಾನೇ ಅರ್ಚನೆ ಮಾಡಿಸ್ಕೊಂಡು ಹೋದ್ರು. ನನ್ನ ಮಗನ ಹೆಸರಲ್ಲಿ ಇನ್ಯಾರೋ ಅರ್ಚನೆ ಮಾಡಿಸಿದ್ದಾರೆ. ಆ ಶ್ರೀವಳ್ಳಿ ಏನಾದರೂ ಬಂದಿದ್ದ? ನನ್ನ ಮಗನ ಹೆಸರಲ್ಲಿ ಅರ್ಚನೆ ಮಾಡಿಸಿದವರು ಇನ್ನೊಬ್ರು ಯಾರು? ಮಕ್ಕಳ ಸುಮ್ನೆ ಪ್ರಸಾದ ತಗೊಳ್ಳೋದಲ್ಲ. ಸುಬ್ಬು ಬೇಗ ಹುಷಾರಾಗ್ಲಿ, ಸುಬ್ಬು ಬೇಗ ಹುಷಾರಾಗ್ಲಿ ಅಂತ ಕೇಳ್ಕೋಬೇಕು. ತಾಯಿಯ ಮಡಿಲಲ್ಲಿ ಬೆಳೆದೇ ಹೋದರೆ ಏನಂತೆ, ಈ ನನ್ನಮ್ಮ ತಾಯಿಯಾಗಿಯೇ ಬೆಳೆದಿದ್ದಾಳೆ. ನಾನೊಬ್ಳು ಕುಡಿಯಕ್ ನೀರೇ ತಂದಿಲ್ಲ. ಇರಪ್ಪ, ನೀರು ತಂದ್ಬಿಡ್ತೀನಿ. ನೀವ್ ಯಾವಾಗ ಬಂದ್ರಿ? ಈಗಷ್ಟೇ ಬಂದೆ ಸುಬ್ಬು. ಯಾಕೆ ಮನೇಲಿ ಯಾರು ಇಲ್ವಾ? ಇದಾರೆ, ಅಮ್ಮ ಅಡ್ಗೆ ಮನೇಲಿದ್ದಾರೆ. ಕೊಡಿಲಿ, ನಾನೇ ತಿನ್ನಿಸ್ತೀನಿ.
ಮೇಡಮ್ ನಿಮ್ಗೆ ಯಾಕೆ ತೊಂದರೆ? ನಾನು ತಿಂತಿದ್ದೆ. ತೊಂದ್ರೆನಾ? ನನ್ನ ಕೈಯಲ್ಲಿರೋದು ತಟ್ಟೆ, ಬೆಟ್ಟ ಅಲ್ಲ. ತೊಂದ್ರೆ ಅಂತೆ ತೊಂದ್ರೆ. ಕೈ ಕಾಲು ಮುಡ್ಕೊಂಡು ಬಿದ್ದಿರೋ ನೀನು ನನಗ್ ತೊಂದ್ರೆ ಅಂತ ಹೇಳ್ತಿದ್ಯಾ? ಈಗ ಬಾಯಿ ಮುಚ್ಕೊಂಡು ತಿಂದ್ರೆ ಸರಿ. ಬಾಯಿ ಮುಚ್ಕೊಂಡು ಹೆಂಗ್ ಮೇಡಮ್ ತಿನ್ನೋದು? ಇನ್ನೂ ಈ ಹಳೆ ಜೋಗ್ ಬಿಟ್ಟಿಲ್ವಾ? ಯಾವ ಕಾಲದಲ್ಲಿದ್ಯಾ ಸುಬ್ಬು ನೀನು? ಎಲ್ಲಿ ಆನು ಚೆನ್ನಾಗ ಅಂದೆ. ಕಾಲು ಕಾಲು ಸಾರಿ 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 ಸಾರಿ. ಎಲ್ಲಿ ಈಗ ನಿಂತ್ಕೊಂಡೆ ತಿನ್ನಿಸ್ತೀನಿ. ಸುಂದರಿ, ಅಲ್ಲಿ ನೋಡಿ, ಸಾಕ್ಷಾತ್ ಅನ್ನಪೂರ್ಣೇಶ್ವರಿನೇ ಪ್ರಸಾದ ತಿನ್ನಿಸ್ತಾ ಇದೆ. ಈಗೋಗಿ ಶ್ರಾವಣಿ ಅಮ್ಮ ಅಂತ ಏನು ಹೇಳಿ. ಸುಬ್ರಹ್ಮಣ್ಯನ ತುತ್ಕೊಂಡು ಕೆಮ್ತಾ ಇದ್ದ, ಅದಕ್ಕೆ ನೀರು ಕುಡ್ಸಕ್ ಹೋಗ್ತಾ ಇದ್ದೀನಿ. ಹೌದಾ? ಹೋಗು 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 ಹೋಗು. ಶ್ರಾವಣಿ ಅಮ್ಮ ಯಾವಾಗ ಬಂದ್ರಿ? ಈಗಷ್ಟೇ ಬಂದೆ. ಅದು ಸುಬ್ಬು ತಿನ್ನಕ್ ಕಷ್ಟಪಡ್ತಿದ್ದ, ಅದಕ್ಕೆ ನಾನೇ. ಏನ್ ತಪ್ಪು ತಿಳ್ಕೊಬೇಡಿ. ಅಯ್ಯಯ್ಯೋ, ತಪ್ಪು ತಿಳಿದೆ ಎಲ್ಲಿದೆ? ನೀವು ತೋರ್ಸೋ ಕಾಳಜಿಯಲ್ಲಿ ತಾಯಿ ಹೃದಯನೇ ಕಾಣಿಸ್ತಾ ಇದೆ. ಬನ್ನಿಮ್ಮ, ಕೈ ತೊಳಿಸ್ತೀನಿ, ಬನ್ನಿ. ಕೈ ತೊಳ್ಕೊಬೇಕಾ? ಯಾಕೆ? ನನಗೆ ಇಡ್ಲಿ ಕೊಡಲ್ವಾ? ಸುಬ್ಬು ತಿನ್ನೋದ್ ನೋಡಿ ನನ್ಗೂ ಹಸುವಾಯ್ತು. ನೀವು ಕೇಳೋದೆಚ್ಚೋ, ನಾವು ಕೊಡೋದೆಚ್ಚೋ. ಈಗ ಹೋಗಿ ತಗೊಂಡ್ಬರ್ತೀನಿ ರೀ ಅಮ್ಮ. ಇನ್ಮೇಲೆ ನೀನು ಹುಷಾರಾಗೋವರೆಗೂ ನಾನು ಆಗಾಗ ಬಂದು ನಿನ್ನ ನೋಡ್ಕೋತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಸರಿ ಸರಿ, ನಾನು ಅಣ್ಣನ ಹತ್ರ ಮಾತಾಡ್ತೀನಿ. ಅಣ್ಣ, ಲಾಯರ್ ಫೋನ್ ಮಾಡಿದ್ರು. ಲಾಯರ? ಯಾಕೆ, ಏನು ವಿಷಯ? ನಮ್ಮ ಮನೆ ವಂಶವೃಕ್ಷದಲ್ಲಿ ಕಾನೂನಿನ ಪ್ರಕಾರ ಸಮರ್ಥ ಸಂಧ್ಯಾ ಹೆಸರು ಸೇರ್ಸಕ್ಕಾಗೋದಿಲ್ವಂತೆ. ಏನು ಹೇಳ್ತಿದ್ದೀರಾ ಚಿಕ್ಕಪ್ಪ? ನೀವು ಹೇಳ್ತಿರೋದು ಪಕ್ಕಾ ತಾನೆ? ಲಾಯರ್ಗೆ ಇನ್ನೊಂದ್ಸಲಿ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ. ನನಗೆ ಗೊತ್ತಿತ್ತು ಈ ವಿಷಯ ಕೇಳಿ ನೀನು ಖುಷಿ ಪಡ್ತೀಯಾ ಅಂತ. ಆ ಪಾಪದ ಹುಡುಗರನ್ನ ಈ ಮನೆಗೆ ಸೇರಿಸ್ಕೊಳ್ಳೋದಕ್ಕೆ ಅಣ್ಣ ಎಷ್ಟು ಒದ್ದಾಡ್ತಿದ್ದ, ಆದರೂ ಆಗಲಿಲ್ಲ. ಅವರನ್ನ ವಂಶವೃಕ್ಷದಲ್ಲಿ ಸೇರಿಸ್ಬೇಕು ಅಂತ ಅಣ್ಣ ಎಷ್ಟು ಆಸೆ ಪಟ್ಟಿದ್ನೋ ಅಷ್ಟೇ ವಿರೋಧ ನಿನಗಿತ್ತು. ಮಹೇಶ, ಸಂಬಂಧದಲ್ಲಿ ಅವರು ಮನೆಯವರೇ ಆಗ್ತಾರಲ್ವಾ? ಹಾಗಿರುವಾಗ ಕಾನೂನಲ್ಲಿ ಯಾಕೆ ಸಾಧ್ಯ ಇಲ್ಲ? ಇಲ್ಲ ಅಣ್ಣ, ರಕ್ತ ಸಂಬಂಧ ಇದ್ದವ್ರು ಮಾತ್ರ ವಂಶವೃಕ್ಷದಲ್ಲಿ ಇರೋಕ್ಕೆ ಸಾಧ್ಯ, ಇಲ್ಲಾಂದರೆ ಸಾಧ್ಯ ಇಲ್ಲ. ಕಾನೂನಿನ ಪ್ರಕಾರ ಅವರು ಅದಕ್ಕೆ ಮಕ್ಕಳು, ನಿನ್ನ ಮಕ್ಕಳಲ್ಲ. ಇಲ್ಲ, ಕಾನೂನು ಏನೇ ಹೇಳಿ, ಸಂಬಂಧದಲ್ಲಿ ಪ್ರೀತಿಲಿ ಅವರು ಕೂಡ ನನ್ನ ಮಕ್ಕಳೇ. ಈ ದುರ್ಬುದ್ಧಿನೇ ನಾನು ದ್ವೇಷ ಮಾಡೋದು. ಅಬೇ, ಎಲ್ರನ್ನೂ ನಮ್ಮವರು ಅಂತ ಅನ್ಕೊಳ್ಳೋದು ದುರ್ಬುದ್ಧಿ ಅಲ್ಲ, ಒಳ್ಳೆ ಬುದ್ಧಿ. ಅಷ್ಟು ಒಳ್ಳೆತನ ನನಗಿಲ್ಲ. ಇರೋ ಬರೋದನ್ನೆಲ್ಲ ಹಂಚ್ ತಿನ್ನೋದಕ್ಕೆ ನಾನೇನು ಧರ್ಮರಾಯ ಅಲ್ಲ. ಇನ್ನಾಫ್ ಅಬಿ, ನೀನು ಅನ್ಕೊಂಡಿದ್ಯಲ್ಲ ಈಗ ಆಗ್ತಿದ್ಯಲ್ಲ, ಇನ್ಯಾಕೆ ಮಾತಾಡ್ತಿದ್ಯಾ? ಹಬ್ಬ, ನನಗೀಗ ಸಮಾಧಾನ ಆಯಿತು. ಕಾಗೆ ಗೂಡಿಗೆ ಕೋಗಿಲೆ ಬಂದ ಮಾತ್ರಕ್ಕೆ ಕೋಗಿಲೆ ಕಾಗೆ ಆಗ್ಬಿಡಲ್ಲ. ಅವೆರಡು ಸಂಬಂಧಿಕರೂ ಆಗಲ್ಲ. ಅವ್ರವ್ರ ಅಂತಸ್ತು, ಅವ್ರವ್ರ ಯೋಗ್ಯತೆ ಅವ್ರಿಗೆ ಇದ್ದೇ ಇರುತ್ತೆ. ಅದನ್ನು ಎಲ್ಲರೂ ಅರ್ಥ ಮಾಡ್ಕೊಂಡ್ರೆ ಒಳ್ಳೇದು. ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ನಾನು ಅರ್ಥ ಮಾಡಿಸ್ತೀನಿ. ಅವನ ಮಾತಿಗೆ ನೀವು ಬೇಸರ ಪಟ್ಕೊಬೇಡಿ ತುಳಸಿಯವರೇ. ಖಂಡಿತ ನನಗೇನು ಬೇಸರ ಇಲ್ಲ. ಮೊದಲಿಂದನೂ ಇದ್ರ ಬಗ್ಗೆ ನನಗೆ ಮನಸ್ಸಿರಲಿಲ್ಲ, ಸಮರ್ಥಕ್ಕೂ ಇಷ್ಟ ಇರಲಿಲ್ಲ. ಕಾನೂನು ಏನು ಹೇಳುತ್ತೋ ಅದನ್ನು ನಾವು ಪಾಲಿಸ್ಬೇಕಲ್ವಾ? ಕಾನೂನಿನ ಪ್ರಕಾರ ಅವ್ರು ನನಗೆ ಮಕ್ಕಳಾಗಲಿಲ್ಲ ಅಂದರೆ ಏನು?
ನನಗೆ ಅಭಿ ಹೇಗೋ ಅವರು ಹಾಗೇನೆ. ಅದು ನನಗೆ ಗೊತ್ತಿದೆ ಮಾಧವ್ ಅವರೇ, ಅದಕ್ಕೆ ನನಗೆ ಬೇಜಾರಿಲ್ಲ ಅಂತ ಹೇಳಿದ್ದು. ಮನಸ್ಸಲ್ಲಿರೋ ಭಾವನೆಗೆ ಯಾವ ಕಾನೂನು ಬೇಲಿ ಹಾಕಕ್ಕಾಗಲ್ಲ ಅಲ್ವಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.